ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲಿಗೆ ಹೊಡೆದಾ ಇದ್ದೀನಿ ಬೆಳಿಗ್ಗೆ ಅಂತ ನೋಡ್ತಾ ಇದ್ದೀರಾ? ಹೌದು, 4 ಗಂಟೆಗೆ ಎದ್ದು 5 ಗಂಟೆಗೆ ರೆಡಿಯಾಗಿ ನಾನು ಹೊರಟಿದ್ದು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ. ತಲುಪುವಾಗ 6 ಕಾಲು ಗಂಟೆ ಆಗಿತ್ತು ಅಂದ್ಕೊಳ್ತೀನಿ. ಏರ್ಪೋರ್ಟೆಲ್ಲ ಬೆಳಿಗ್ಗೆ ಆದ್ರೂ ಕೂಡ ಜಿಗ ಅಂತ ರಶ್ ಆಗಿತ್ತು. ಒಳಗಡೆ ಬಂದು ಚೆಕ್ ಇನ್ ಮಾಡಿ ಕ್ಯಾಬಿನ್ ಬ್ಯಾಗನ್ನು ಬಿಟ್ಟು ಲಗೇಜ್ ಬ್ಯಾಗನ್ನು ಅಲ್ಲೇ ಕೊಟ್ಟು ನಾನು ಒಳಗಡೆ ಹೊರಟೆ. ತುಂಬ ಎಕ್ಸೈಟ್ ಆಗಿದ್ದೆ, ಬಿಕಾಸ್ ಕಾಶ್ಮೀರ ಪ್ರವಾಸ ಅಂತ ತುಂಬ ದಿವಸಗಳಿಂದ ವೆಯ್ಟ್ ಮಾಡ್ತಾಯಿದ್ದೆ, ಯಾವಾಗ ಹೋಗ್ತೀನಿ ಕಾಶ್ಮೀರಿಗೆ ಅಂತ. 2 ಗಂಟೆಗಳ ಕಾಲ ಟೈಮ್ ಇದ್ದಿರೋದ್ರಿಂದ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಸ್ವಲ್ಪ ಹೊತ್ತು ಕುಂತು ಅಲ್ಲಿ ಇಲ್ಲಿ ಓಡಾಡಿ ತುಂಬ ಸುಸ್ತಾಗಿ ಸಾಕತ್ ಹಸಿವಾಗಕ್ಕೆ ಸ್ಟಾರ್ಟ್ ಆಯಿತು. ತಕ್ಷಣ ನೆನಪಾಗಿದ್ದು ನಮ್ಮ ರಾಮೇಶ್ವರಂ ಕೆಫೆ. ನೀವು ನಂಬ್ತಿರೋ ಬಿಡ್ತಿರೋ, ಅರೌಂಡ್ 509 ರೂಪಾಯಿ ಬ್ರೇಕ್ಫಾಸ್ಟ್ಗೆ ಕೊಟ್ಟೆ. 2 ಇಡ್ಲಿ, 1 ವಡೆ ಹಾಗೂ ಸಾಂಬಾರ್. 2 ಇಡ್ಲಿ ಅಲ್ಲ, ಒಂದೇ ಒಂದು ತಟ್ಟೆ ಇಡ್ಲಿ, ಸಾಂಬಾರ್, ವಡೆ ಆ್ಯಂಡ್ ಟೀ ಮಾತ್ರ ಏಲಕ್ಕಿ ಎಲ್ಲ ಹಾಕ್ಬಿಟ್ಟಿದ್ರು. ನನಗೆ ಒಂದು ಚೂರು ಇಷ್ಟ ಆಗಿರಲಿಲ್ಲ. ಸಖತ್ ಎಕ್ಸ್ಪೆನ್ಸಿವ್ ಅನ್ನಿಸ್ತು ರಾಮೇಶ್ವರಂ ಕೆಫೆಯ ಬೆಳಗಿನ ಬ್ರೇಕ್ಫಾಸ್ಟ್. ಚಿಕ್ಕವರಿದ್ದಾಗಿಂದನೂ ಹಾಗೆ ಅಲ್ವಾ, ಆಕಾಶದಲ್ಲಿ ಹಾರಾಟ, ಆಕಾಶದಲ್ಲಿ ಹಾಡಬೇಕು, ಹಕ್ಕಿ ಥರ ಹಾರಬೇಕು ಅನ್ನೋದು ಎಲ್ಲರ ಕನಸು. ಸೊ ಆ ಕನಸು ಈ ವಿಮಾನದಲ್ಲಿ ಪ್ರಯಾಣ ಮಾಡುವಾಗ ನನಸಾಗುತ್ತೆ. ಹಾಡುಗಳನ್ನು ಕೇಳದೆ, ಅಕ್ಕಪಕ್ಕ ಇರೋರನ್ನು ಗಮನಿಸದೆ, ಹೊರಗಡೆ ಇಣುಕಿ ನೋಡ್ತಾ ಇದ್ದೆ. 3.5 ಗಂಟೆಗಳು ಹೇಗೆ ಕಳೆದು ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ದೆಹಲಿ ಏರ್ಪೋರ್ಟನ್ನು ತಲುಪುವಾಗ ಮಳೆ ಬೀಳ್ತಾ ಇತ್ತು. ಬಹುಶಃ ತುಂಬ ಚಳಿ ಇರುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ನಿರೀಕ್ಷೆ ಖಂಡಿತ ಸುಳ್ಳಾಗೋಯ್ತು. ನಾವು 3 ಜನ ಸ್ನೇಹಿತರು ಈ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ನನ್ನ ಗೆಳೆಯ ಹರೀಶ್ ಹಾಗೂ ವಿನಾಯಕ್ ಹೊನ್ನಾವರದಿಂದ ಬರ್ತಾಯಿದ್ರು. ಅವರು ಮುಂಚಿನ ದಿನಾನೇ ಗೋವಾ ವಿಮಾನ ನಿಲ್ದಾಣವನ್ನು ತಲುಪಿ ಅಲ್ಲಿಂದ ದೆಹಲಿಗೆ ಫ್ಲೈಟ್ ತೊಗೊಂಡಿದ್ರು. ಸೊ ಅವರಿಬ್ಬರ ಬರುವಿಕೆಗಾಗಿ ನಾನು ಕಾಯ್ತಾ ಇದ್ದೆ. ನೋಡಿ, ಬಂದೇ ಬಿಟ್ಟರು. ಒಂಥರ ಖುಷಿ ಅಲ್ವಾ ಈ ಸ್ನೇಹಿತರನ್ನು ಬೇರೆ ಎಲ್ಲೋ ಭೇಟಿ ಮಾಡೋದು, ಅವ್ರ ಜೊತೆ ಮತ್ತೆ ಈ ಜರ್ನಿ ಕಂಟಿನ್ಯೂ ಆಗೋದು, ಆಮೇಲೆ ಒಂದು 5-6 ದಿನಗಳ ಕಾಲ ಇವರುಗಳ ಜೊತೆನೇ ಇರ್ತೀನಿ ಅಂತ ಒಂದು ಇದೆಯಲ್ಲ ಆ ಮೂಮೆಂಟ್. ಇಟ್ ವಾಸ್ ಅ ಹ್ಯಾಪಿ ಮೂಮೆಂಟ್. ಸೊ ದೆಹಲಿಯ ಏರ್ಪೋರ್ಟ್ ಹೊರಗಡೆ ಅಂದರೆ ಟರ್ಮಿನಲ್ 1ರಿಂದ ಟರ್ಮಿನಲ್ 2 ಕಡೆ ಹೋಗಬೇಕಾಯಿತು. ಶಟಲ್ ಬಸ್ಸಲ್ಲಿ ನಾವು ಹೊರಟ್ವಿ. ಡೆಲ್ಲಿಗೆ ರೀಚ್ ಆದ್ವಿ. ಡೆಲ್ಲಿ ಟರ್ಮಿನಲ್ 1ಇಂದ ಟರ್ಮಿನಲ್ 2ಗೆ ಬಂದ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಡೆಲ್ಲಿ ಟರ್ಮಿನಲ್ 2 ಬರೋಷ್ಟೊತ್ತಿಗೆ ಸುಸ್ತಾಗೋಯ್ತು ಜೀವ. ನೋಡಿ, ಬೆವತ್ತೋಗ್ಬಿಟ್ಟಿದ್ದೀನಿ. ಡೆಲ್ಲಿ ಟರ್ಮಿನಲ್ 2 ಬಂದ ನವಯುವಕರು ಹಸು ಹಾಕೊಂಡು ಏನನ್ನ ಆರ್ಡರ್ ಮಾಡಿ ವಿಲ ಒದ್ದಾಡ್ತಾ ಇದೀವಿ.
ಫ್ಲೈಟ್ ಎಲ್ಲಿಟ್ಟು ನಿಮ್ ಫ್ಲೈಟ್? ಅದು ಹಿಂದ್ಗಡೆ ಇದೆಯಲ್ಲ, ಪಾರ್ಕ್ ಅದ್ರ ಅದು ನಂದೆ. ರೆಡ್ ರೆಡ್ ಪೇಸ್ ಆಮೇಲೆ ಅದು ಬಾಡಿಗೆ ಬಿಟ್ಟಿದ್ದೀನಿ. ಬಾಡಿಗೆ ಬಾಡಿಗೆ ಬರುತ್ತೆ 50% ಹಾಕಬೇಕು. ನಂಗೊಂದು ರೌಂಡ್ ಕೊಡ. ಡ್ರೈವರ್ ಹೊಸಬಾ, ಒಂದ್ ರೌಂಡ್ ಹೊಡ್ಕೊ ಬರಲಿ. ಡ್ರೈವರ್ ಹೊಸಬಾ. ಗೆಳೆಯರು, ಗೆಳೆತನ, ಸ್ನೇಹಿತರು ಅಂದರೆ ಹೀಗೆ ಅಲ್ವಾ? ಅವರು ಸಿಕ್ಕಿದ ತಕ್ಷಣ ನಾವು ಕಾಮಿಡಿ ಪೀಸ್ ಆಗ್ಬಿಡ್ತೀವಿ, ಏನೇನೋ ಮಾತಾಡ್ತೀವಿ. ಜರ್ನಿ ಆವಾಗಲೇ ಮಜಾ ಕೊಡೋದು. ದೆಹಲಿಯಿಂದ ನಾವು ಹೊರಟ್ವಿ ಶ್ರೀನಗರ ಏರ್ಪೋರ್ಟ್ ಕಡೆಗೆ. ನಾನು ಅಂದ್ಕೊಂಡಿದ್ದೆ ಈ ದೆಹಲಿಯಿಂದ ಶ್ರೀನಗರ ಹೋಗುವಾಗ ದಾರಿ ಮೋಡಗಳ ನಡುವೆ ಬೆಟ್ಟ ಗುಡ್ಡಗಳು ಕಾಣಿಸ್ಬೋದು ಅಂತ. ಒಂದು ಕಡೆ ಕಾಣಿಸ್ತು, ಬಟ್ ಅದನ್ನು ನಿಮಗೆ ಸರಿಯಾಗಿ ತೋರಿಸೋಕ್ಕಾಗಲಿಲ್ಲ. ಬಟ್ ಮುಂದಿನ ಪ್ರಯಾಣ, ನಮ್ಮ ಪ್ರವಾಸ ನೀವು ಖಂಡಿತ ನೋಡ್ತೀರಾ, ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು 1 ಗಂಟೆ 20 ನಿಮಿಷದ ಪ್ರಯಾಣದ ನಂತರ ಡೆಲ್ಲಿಯಿಂದ ನಾವು ಏರ್ಪೋರ್ಟ್ಗೆ ತಲುಪಿದ್ವಿ. ನಮ್ಮ ಮೋದಿಜಿ ನಮ್ಮನ್ನು ವೆಲ್ಕಮ್ ಮಾಡಿದ್ರು ನೋಡಿ, ವೆಲ್ಕಮ್ ಟು ಶ್ರೀನಗರ ಅಂತ. ಜರ್ನಿ ತುಂಬ ಸೊಗಸಾಗಿತ್ತು, ಸ್ನೇಹಿತರ ಜೊತೆ ಇನ್ನೂ ಮಜಾ ಕೊಡ್ತು. रेनॉल्ट का मॉडल का है इसका, ये इसको हो गए 4 महीने से। नाम क्या है भैया आपका? इमरान है सर। इमरान जी, हमारे साथ हमको आज पूरा, आज नहीं 6 दिन पूरा कश्मीर घुमाना है, बस हिडन प्लेसेस भी लेके जाना है, परेशानी के बगैर हो सर। बस आप वहाँ से यहाँ से जाके आप याद करोगे कि हम किसके साथ घूम रहे थे गाड़ी। बस वही चाहिए सर, और कुछ नहीं. ಏನಂದೆ ನೀನು ನಮ್ದೆಲ್ಲ ತಲೆ ತಿಂತಲ್ಲ. ಹೌದು, ಅದು ವೆಜ್ ಅಲ್ಲಿ ಬರ್ತದೆ, ನಾನ್ ವೆಜ್ ಅಲ್ಲಿ ಬರ್ತದೆ. ಅದು ಪಕ್ಕ ವೆಜ್ ಅಣ್ಣ. ವೆಜ್ ನಾವು ನಾನ್ ವೆಜ್. ಕಾಶ್ಮೀರದಲ್ಲಿ ಲ್ಯಾಂಡ್ ಆದ ತಕ್ಷಣ ಮೊದಲು ಅನಿಸಿದ್ದು ಏನಾದರೂ ತಿನ್ನೋಣ ಗುರು ಅಂತ. ಲೋಕಲ್ ಮಾರ್ಕೆಟ್ಗೆ ಇಮ್ರಾನ್ ಭಾಯಿಗೆ ಕರ್ಕೊಂಡು ಹೋಗೋಕೆ ಹೇಳಿದ್ವಿ. ಅಲ್ಲಿನೇ ಗಾಡಿ ಪಾರ್ಕ್ ಮಾಡಿ ಪಕ್ಕದಲ್ಲಿರೋ ಒಂದು ಚಿಕ್ಕ ಹೋಟೆಲ್ಗೆ ಹೋದ್ವಿ. ಸ್ವಲ್ಪ ಹೊಟ್ಟೆ ಪೂಜೆ ಮಾಡ್ಕೊಳ್ಳೋ ಸಂದರ್ಭ ಇತ್ತು, ಬೇಕಾಗಿತ್ತು ಹೊಟ್ಟೆಗೆ ಏನಾದರೂ ಆ್ಯಕ್ಚುಲಿ. ರಾಜ್ಮಾ ಚಾವಲ್ ಮೊಸರು, ಇಬ್ರು ಊಟ ಮಾಡೋರು. ಊಟ ತಿಂಡಿ ಮುಗಿಸಿ ನಮ್ಮ ಇಮ್ರಾನ್ ಭಾಯ್ ಜೊತೆ ಕಾರಲ್ಲಿ ರೂಮ್ ಕಡೆ ಹೊರಟ್ವಿ. ಹೋಗ್ತಾ ಇದೀವಿ. ಶ್ರೀನಗರ ಪೇಟೆಯ ಮಧ್ಯಭಾಗದಲ್ಲಿರೋ ಒಂದು ಸ್ಟಾರ್ ಹೋಟೆಲ್ ಇದು. ಇಲ್ಲಿ ನಾವು 2 ದಿವಸ ಉಳ್ಕೋಬೇಕಾಗಿತ್ತು. ಹೋಟೆಲಲ್ಲಿ ಚೆಕ್-ಇನ್ ತುಂಬ ಸುಗಮವಾಗಾಯಿತು, ಏನೂ ಪ್ರಾಬ್ಲಮ್ ಇರಲಿಲ್ಲ. ಚೆಕ್-ಇನ್ ಮಾಡಿ ಮೇಲ್ಗಡೆ ಹೋದರೆ ನಮ್ಮ ರೂಮ್ ಇನ್ನೂ ರೆಡಿ ಆಗಿರಲಿಲ್ಲ. ಕ್ಲೀನಿಂಗ್ ಕಾರ್ಯಕ್ರಮ ನಡೀತಾ ಇತ್ತು. ಹೊರಗಡೆ ಸೋಫಾದಲ್ಲಿ ಕೂತ್ಕೊಂಡು ಸ್ವಲ್ಪ ಕಾಲು ಎಳೆದ್ವಿ. ಮತ್ತೆ ಅದಾದಮೇಲೆ ಒಳಗಡೆ ಹೋಗಿ ಒಂದು 5-10 ನಿಮಿಷಗಳ ಕಾಲ ರೆಸ್ಟ್ ಮಾಡಿ ರಿಫ್ರೆಶ್ ಆಗಿ ನಾವು ಸಂಜೆ ದಾಲ್ ಲೇಕ್ ಕಡೆಗೆ ಹೊರಟ್ವಿ. ಶುಕ್ರವಾರದ ಸಂಜೆಯ ಮೊದಲ ವಿಸಿಟ್ ದಾಲ್ ಲೇಕ್ ಆಗಿತ್ತು. ನಮ್ಮ ಇಮ್ರಾನ್ ಭಾಯ್ ಅವ್ರ ಜೊತೆಗೆ ಮತ್ತೆ ಪ್ರಯಾಣ ಶುರುವಾಯಿತು दाल लेक कड़े. फुल हो गया था। इमरान भाई जी सर। सीधा दाल लेक लेके चलोगे ना? दाल लेक अभी ठीक है, 1 घंटा घूमेंगे। ठीक है, चलेगा. शुक्र राइड है वो उस टाइम बारिश नहीं है। विनो 6 तारीख तक बारिश है। ಎಲ್ಲ ರೆಡ್ ಹಾಕಬಿಟ್ರೆ ಏನು ಅನ್ಸೋದು ನಿಂಗೆ? रेड इंडियंस
ಕಾಶ್ಮೀರದ ಎಲ್ಲ ನೋಡಿದ್ರು ಪೊಲೀಸ್ ಸೆಕ್ಯೂರಿಟಿ ಮಿಲಿಟರಿ ಫೋರ್ಸಸ್ ಊರಿನ ಉದ್ದ ಆಗಲಕ್ಕೂ ಎಲ್ಲಿ ನೋಡಿದ್ರು ಮಿಲಿಟರಿ ಚೆಕಿಂಗ್ ನಡೀತದೆ. ಎಲ್ಲ ನೋಡಿದ್ರು ಮಿಲಿಟರಿ, ಎಲ್ಲಿ ನೋಡಿದ್ರು ಚೆಕಿಂಗ್. ಏನ್ ಆಗ್ತಿದೆ ಈ ಕಾಶ್ಮೀರದಲ್ಲಿ? ಸೆಕ್ಯೂರಿಟಿ ಟೈಟ್ ಆಗ್ತದೆ. ಸೆಕ್ಯೂರಿಟಿ ಸಿಕ್ಕಾಪಟ್ಟೆ ಟೈಟಾ? ಟೈಟ್ ಫುಲ್ ಟೈಟ್. ಏನಾದ್ರು ಮಾಡ್ಬೇಕಲ್ಲ ಇದಕ್ಕೆ ಇವಾಗ? ಏನಣ್ಣ, ಟೈಟ್ ಇದ್ದಷ್ಟು ಒಳ್ಳೇದು. ಒಳ್ಳೇದಾ? ಸೂಪರ್. ಇರ್ಲಿ, ಸೆಕ್ಯೂರಿಟಿ ಬಂದೋಬಸ್ತ್ ಇನ್ನೂ ಚೆನ್ನಾಗಿರ್ಲಿ. ನಾವು ಬೇರೆ ಬಂದಿದ್ದೇವೆ ಕಾಶ್ಮೀರಿಗೆ, ನಾವಿರೋ ತನಕ ಆದ್ರೂ ಸ್ವಲ್ಪ ನಾವಿರೋ ತನಕ ಸಿಕ್ಕಾಪಟ್ಟೆ ಇರ್ಲಿ ಸೆಕ್ಯೂರಿಟಿ. ಓಕೆ ಸರ್. ಕಾಶ್ಮೀರ ಅಂದ ತಕ್ಷಣ ಜನರಿಗೆ ನೆನಪಾಗೋದು ಗುಡ್ಡ ಬೆಟ್ಟ, ಸ್ನೋ, ಐಸ್, ಹಿಮ, ಹೆಪ್ಪುಗಟ್ಟಿದ ನದಿ, ಕೆರೆ, ದಾಲ್ ಲೇಕ್ ಅಲ್ವೇ? ದಾಲ್ ಲೇಕ್ ಕಡೆಗೆ ನಾವು ಹೊರಟಿದ್ವಿ. ತುಂಬ ಒಳ್ಳೆಯ ಅನುಭವಗಳನ್ನು ಪಡ್ಕೊಳ್ಳೋದಿತ್ತು. ಹಾಗಾಗಿ ದಾಲ್ ಲೇಕ್ನಲ್ಲಿ ಸ್ವಲ್ಪ ಹೆಚ್ಚು ಸಮಯ ಕಳೆಯೋದು ನಮ್ಮ ಹಂಬಲ, ಆಸೆ ಕೂಡ ಆಗಿತ್ತು. ಇಟ್ ವಾಸ್ ಅ ಗುಡ್ ಮೂಮೆಂಟ್ ಆ್ಯಕ್ಚುಲಿ. ಅರೌಂಡ್ 2-3 ಗಂಟೆಗಳ ಕಾಲ ಅಲ್ಲೇ ಸ್ಪೆಂಡ್ ಮಾಡಿದ್ವಿ ನಾವು. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅಲ್ಲ, ಕಾಶ್ಮೀರ್ ಬಂದ್ವಿ, ದಾಲ್ ಲೇಕ್ ಹೋಗ್ತಾ ಇದೀವಿ ಅಂತ ಹೇಳಿ ಜಾಕೆಟ್ ಎಲ್ಲ ಹಾಕೊಂಡು ಹೋದ್ರೆ ಇಲ್ಲಿ ನೋಡುಗರು ಬಿಸ್ಲು. ಬೆಂಗಳೂರಲ್ಲಿ ಎಷ್ಟು ಸೆಕೆ ಇದೆಯೋ ಅಷ್ಟೇ ಇದೆ. ಪ್ರಾಬಬ್ಲಿ ನಮ್ಮ ಹೊನ್ನಾವರ, ನನ್ನ ಊರು, ಅದಕ್ಕಿಂತ ಸ್ವಲ್ಪ ಕಡಿಮೆ ಇರ್ಬೋದು. ಬಟ್ ಬೆಂಗಳೂರಲ್ಲಿ ಎಷ್ಟು ಸೆಕೆ ಇದೆಯೋ ಅಷ್ಟೇ ಇದೆ. ಟ್ರಸ್ಟ್ ಮೀ. ಬಟ್ ಆಕ್ಚುಲಿ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಟು ವಿಸಿಟ್. ಪ್ಲೀಸ್ ಕಮ್. ಸುತ್ತ ಎಲ್ಲಿ ನೋಡಿದ್ರು ಗುಡ್ಡ ಬೆಟ್ಟ, ಹಸಿರು, ನೀರು, ನದಿ, ಆ ದಾಲ್ ಲೇಕ್ನಲ್ಲಿ ಸಂಚರಿಸೋ ಶಿಕಾರ ಅಂದರೆ ಆ ದೋಣಿಗಳು ನೋಡೋದೇ ಒಂಥರ ಖುಷಿ. ಅದು ಗೆಳೆಯರ ಜೊತೆಗೆ ಈ ಶುಕ್ರವಾರ ಸಂಜೆಯನ್ನು ಕಾಶ್ಮೀರದಲ್ಲಿ ಕಳೆಯೋದಿದೆಯಲ್ಲ, ಒಂದು ಒಳ್ಳೆಯ ಅದ್ಭುತ ಅನುಭವ. ಸಾಕಷ್ಟು ಫೋಟೋಗಳನ್ನು ತೊಗೊಂಡ್ವಿ, ವಿಡಿಯೋಗಳನ್ನು ತೊಗೊಂಡ್ವಿ, ಕುಂತು ಹರಟಿದ್ವಿ, ಮಾತಾಡಿದ್ವಿ, ಕಾಲು ಎಳ್ಕೊಂಡ್ವಿ. ತುಂಬ ಒಳ್ಳೊಳ್ಳೆ ಮೆಮೊರಿಗಳನ್ನು ಕ್ರಿಯೇಟ್ ಮಾಡಿದ್ವಿ. ಕೊನೆಗೆ ನಮ್ಮನ್ನು ಕಾಪಾಡೋದು ಈ ಮೆಮೊರೀಸ್ ತಾನೆ. ಆ ಮೆಮೊರೀಸ್ನ ಕ್ರಿಯೇಟ್ ಮಾಡೋಕ್ಕೆ ಅಂತಲೇ ನಾವಲ್ಲಿ ಹೋಗಿದ್ದು. ಸೊ ಈ ಅನುಭವ ಇದೆಯಲ್ಲ, ತುಂಬ ಖುಷಿ ಕೊಡ್ತು. ಮೂರು ನವಯುವಕರು ದಾಲ್ ಲೇಕ್ ನಲ್ಲಿ ಸುತ್ತಾಡ್ಕೊಂಡು ಫೋಟೋ ಗಿಟ ತಕ್ಕೊಂಡು ಮಜಾ ಮಾಡ್ಕೊಂಡು ರೂಮ್ ಕಡೆ ಹೋಗ್ತಾ ಇದೀವಿ. ಸಂಜೆ ಏನ್ ಪ್ಲಾನು ಅಂತ ನೀವು ಕೇಳಂಗಿಲ್ಲ, ನಾವು ಹೇಳೋಣ. ಓಕೆ. ಸ್ನೇಹಿತರ ಜೊತೆ ಸಂಜೆಯನ್ನು ಕಳೆಯೋ ಮಜವೇ ಬೇರೆ. ತುಂಬ ಹೊತ್ತು ಹೊರಟ್ವಿ, ಮಾತಾಡಿದ್ವಿ. ಹೊಟ್ಟೆ ತಾಳ ಹಾಕೋಕ್ಕೆ ಶುರುವಾದಾಗ ಹೋಟೆಲ್ನ ಊಟದ ಕೊಠಡಿಗೆ ಹೋಗಿ ಊಟ ಏನಿದೆ ಅಂತ ಹುಡುಕಾಡ್ತಾ ಇದ್ವಿ. ನೋಡಿ, ವೆರೈಟಿ ತೋರಿಸ್ತೀನಿ. ಚೆನ್ನಾಗಿ ಆ ದಿನ ಸಂಜೆ ಊಟ ಮಾಡಿದ್ವಿ ನಾವು. ಮಜವಾಗಿತ್ತು ಊಟ. ಏನು ವಿಶೇಷ ಅನಿಸ್ತಿಲ್ಲ, ಅಂದರೆ ಕಾಶ್ಮೀರಕ್ಕೆ ಬಂದಿದ್ದೀವಿ, ತುಂಬ ಡಿಫ್ರೆಂಟಾಗಿರೋ ಟೇಸ್ಟ್ ಇದೆ ಅಂತ. ಇಟ್ ವಾಸ್ ರಿಯಲಿ ಗುಡ್. ಕಾರ್ನ್ ಸೂಪ್ ಇತ್ತು, ಪನ್ನೀರ್ ಇತ್ತು, ಬೆಂಡೆಕಾಯಿ ಪಲ್ಯ ಇತ್ತು, ರೋಟಿ ಇತ್ತು. ತುಂಬ ಟೇಸ್ಟಿಯಾದ ಊಟ ಆ ದಿನ ನಮ್ಗೆ ಕಾದಿತ್ತು. ಮಜಾ ಮಾಡಿ ತಿಂದ್ವಿ. ಊಟ ಚೆನ್ನಾಗಿತ್ತಾ? ಊಟ ಸೂಪರ್ ಅಣ್ಣ. ಆಸ್ ಪರ್ ಟ್ರೆಡಿಷನ್ ಇಲ್ಲಿ ಪ್ರಕಾರ. ಸರಿ, ನೀ ಹೇಳು ಇವಾಗ ನಿನ್ ಪ್ರಕಾರ. ನಾವು ಎಲ್ಲ ಹೊರಗಡೆ ಬಂದ್ವಿ. ಊಟ ಅಂದ್ರೆ ಎಂತದು? ಹೊರಗಡೆ ಬಂದಾಗ, ಬೇರೆ ಪ್ಲೇಸ್ ಬಂದಾಗ ಹೇಳ್ತೇನೆ, ಹೊರಗಡೆ ಬಂದಾಗ ಬರೀ ಊರ್ ನೋಡಬಾರ್ದು, ಅಲ್ಲಿ ಕಲ್ಚರ್ ನೋಡ್ಬೇಕು, ಅಲ್ಲಿ ಟ್ರೆಡಿಷನ್ ನೋಡ್ಬೇಕು. ಅಲ್ಲಿ ಫುಡ್ ಕೂಡ ಟ್ರೆಡಿಷನ್ ಬಂತು. ಅವ್ರು ಏನ್ ತಿಂತಾರ ಅದನ್ನೇ ನಾವು ತಿನ್ಬೇಕು ಅಷ್ಟೇ. ಅಂದ್ರೆ ಮಾತ್ರ ಆ ಊರಿಗೆ ನಾವು ಟಚ್ ಆಗುದು. ಹೌದು. ಇಲ್ಲಿ ಬಂದು ದೋಸೆ ಕೇಳಿದ್ರೆ ಅವ್ರು ಕೊಡ್ತಾರೆ. ಕಾಶ್ಮೀರಕ್ಕೆ ಬಂದು ದೋಸೆ ಕೇಳಿದ್ರೆ ಕೊಡಲ್ಲ, ಕೊಡ್ತಾರೆ ಅವರು, ನಮ್ ತರ ಕೊಡಲ್ಲ. ನಮ್ಗೆ ಇಷ್ಟ ಆಗಲ್ಲ. ಅವ್ರಿಗೆ ಇಷ್ಟ ಹೆಂಗದ ಹಂಗ ಕೊಡ್ತಾರೆ. ಅವ್ರು ತಿನ್ನೋದನ್ನ ನಾವು ತಿನ್ನೋದು ಬೆಟ್ರು. ಕರೆಕ್ಟ್.
ಇವಾಗ ಅವ್ರೇನೋ ಹಾಳು ಮುಳು ತಿನ್ನೋದಿಲ್ಲ, ಚೆನ್ನಾಗೇ ತಿಂತಾರೆ. ನಾವು ಕಾಶ್ಮೀರ ಬಂದಿದೀವಿ ಅಂತಂದ್ರೆ ಅವರು ಓಕೆ ये वेस्ट हो जाएगा भाई, मैं सच में बोलता हूँ ये वेस्ट हो जाएगा. ಮೊಸರು ಕೇಳಿದ್ರೆ ಈ ನನ್ನ ಮಗ ಇವಾಗ 3/4 ಲೀಟರ್ ಮೊಸರು ತಂದು ಕೊಟ್ಟಿದ್ದಾನೆ. ನಾವಿರೋದು ನಾನು ಒಬ್ಬನೇ ಮೊಸರು ತಿನ್ನೋದು ಇಲ್ಲಿ. ವೇಸ್ಟ್ ಆಗ್ಬಾರ್ದು. ಎಸ್ ಕರೆಕ್ಟ್. ಫುಡ್ ವೇಸ್ಟ್ ಮಾಡೋದು ಸರಿ ಅಲ್ಲ. ದುಡ್ಡು ಕೊಟ್ಟಿದೀವಿ ನಾವ್ ಎಲ್ಲೇ ಹೋಗ್ಲಿ, ಏನೇ ಮಾಡ್ಲಿ, ಏನೇ ತಿನ್ಲಿ, ಎಲ್ಲೇ ಉಳಿಲಿ, ಫುಡ್ ಅಲ್ಲಿ ಕಲ್ಚರು, ಅಲ್ಲಿ ಫುಡ್, ಅಲ್ಲಿ ಟೇಸ್ಟ್ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಗಾಳಿ ವೇಸ್ಟ್ ಫುಡ್. ನಾವು ಇಲ್ಲಿ ಬಂದಾಗ ಇಲ್ಲಿ ಗಾಳಿ ತಗೋತೀವಿ, ಇಲ್ಲಿ ಕಲ್ಚರ್ ನೋಡ್ತೀವಿ, ಹೌದು ಅದು ಕೂಡ ಇಲ್ಲಿದೆ ಅಷ್ಟೇ. ಅಂದ್ರೆ ಮಾತ್ರ ಇಲ್ಲಿದ್ದು ಆ ಟ್ರಿಪ್ ಫುಲ್ಫಿಲ್. ಲೆಟ್ಸ್ ಎಂಜಾಯ್ ದ ಫುಡ್. ಥ್ಯಾಂಕ್ ಯು ಸೊ ಮಚ್. ದನ ತಿಂದಂಗ್ ತಿಂದಿ ಊಟ ಎಲ್ಲ ಮುಗಿಸಿ ಜೀರ್ಣ ಮಾಡ್ಕೊಳ್ತಾರ ಹುಡುಗರ ಅವಸ್ಥೆ. ಒಂದೇ ನಿಖಿಲ್ ಕಡೆ ಯಾರು ಮಾಡುದು. ಓಕೆ, ದನ ತಿಂದ ಅವನೇ. ಓಕೆ, ಇವತ್ತಿಗಿಷ್ಟೇನೆ. ನಾಳೆ ಮತ್ತೆ ಸಿಗೋಣ. ಬಾಯ್ ಬಾಯ್, ಗುಡ್ ನೈಟ್. ಸ್ನೇಹಿತರು ಜೊತೆಗಿದ್ದಾಗ, ಸಂಜೆ ತಂಪಾಗಿರುವಾಗ, ದೂರದ ಊರಲ್ಲಿ ಕನಸುಗಳನ್ನು ಕಾಣ್ತಾ ಸ್ನೇಹಿತರು ಓಡಾಡ್ತಾ ಇರುವಾಗ ಬೇರೆ ಯಾವ ಕಷ್ಟದ ಪರಿವೆಯೂ ಇರಲ್ಲ, ಅರಿವಿಗೂ ಬರಲ್ಲ. ಸಂಜೆ ಸೊಗಸಾಗಿ ಕಳೆದ್ವಿ. ಮೊದಲನೇ ದಿನ ಕಾಶ್ಮೀರದಲ್ಲಿ ಮಜವಾಗಿ ಕಳೀತು. ಇನ್ನು 4-5 ದಿನಗಳನ್ನು ಕಳೆಯೋದಿದೆ ಇದೇ ಸ್ನೇಹಿತರುಗಳ ಜೊತೆ, ಜಗಳ ಆಡ್ತಾ, ಕಾಡಿಸ್ತಾ, ಪೀಡಿಸ್ತಾ, ಮಜಾ ಮಾಡ್ತಾ. ನೀವು ನೋಡುವರಂತೆ ಕಾಶ್ಮೀರದ ಸರಣಿ ಇನ್ನೂ 4 ಭಾಗಗಳಲ್ಲಿ ಬರ್ತಾ ಇದೆ. ನಿಮ್ಗೆ ಇಷ್ಟ ಆದರೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಅ ಗುಡ್ ಡೇ.